ಗ್ಲೋಬಲ್ ವರ್ಷನ್ ಆ ವರ್ಷನ್ಗೆ ಹೋಗಿದ್ದಂತೆ ಅದೇನೋ 50 ವರ್ಷ ಬ್ಯಾನ್ ಅಂತ ಬಂದ್ಬಿಡ್ತಂತೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ದೀರಾ ಸಾಗರ್ ಸ್ಟೋರೀಸ್. ಫೈನಲಿ ಪಬ್ಜಿ ಅಂತೂ ಬಂದಾಯ್ತು, ಅಂದ್ರೆ ಬ್ಯಾಟಲ್ ಗ್ರೌಂಡ್ಸ್ ಮೊಬೈಲ್ ಇಂಡಿಯಾಗೆ ಬಂದಾಯ್ತು. ಅರ್ಲಿ ಆಕ್ಸೆಸ್ ಮಾತ್ರ ಬಿಟ್ಟವ್ರೆ ಈಗ ಸದ್ಯಕ್ಕೆ. ಸ್ವಲ್ಪ ಜನ ನಮ್ಮ ಹುಡುಗರು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಡೋಸ್ ತೋರಿಸ್ತವ್ರೆ, ಡೌನ್ಲೋಡ್ ಮಾಡ್ಕೊಂಡು ಇದ್ದೇ ಇದ್ದವ್ರ ಹತ್ರ ಹೆವಿ ಒಂಥರ ಹೊಟ್ಟೆ ಉರಿಸ್ತವ್ರೆ ಅಂತ ಅನ್ಕೊಳ್ಳಿ. ಓಕೆ, ಇದು ಯಾವಾಗ ಮೈನ್ ಆಕ್ಸೆಸ್ ಎಲ್ಲ ಯಾವಾಗ ಬಿಡ್ತಾರೆ, ಅರ್ಲಿ ಆಕ್ಸೆಸ್ನೆಲ್ಲ ಯಾವಾಗ ಕಿತ್ತೆಸಿತಾರೆ ಅಂತ ಸ್ವಲ್ಪ ಜನ ಹುಡುಗರು ನನಗೆ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ರಿಪ್ಲೈ ಕೊಡೋಣ ಅಂತ ಬಂದಿದ್ದೀನಿ. ಇದು ನನಗೆ ಕ್ರಾಫ್ಟನ್ನಿಂದ ಬಂದಿರೋ ಅಫಿಷಿಯಲ್ ಇನ್ಫಾರ್ಮೇಷನ್ ಅಲ್ಲ ಗುರು. ದೊಡ್ಡ ಯೂಟ್ಯೂಬರ್ಸು, ಕ್ರಾಫ್ಟನ್ ಕಡೆಯಿಂದ ಲಿಂಕ್ ಇರೋ ಯೂಟ್ಯೂಬರ್ಸು ಅಂದರೆ ಗೇಮರ್ಸ್ಗಳು ಹೇಳಿರೋ ಪ್ರಕಾರ ನಾನು ಹೇಳ್ತಾ ಇರೋದು ನಿಮಗೆ. ನೀವು ಆಮೇಲೆ ಬೈಯಕ್ಕೆ ಬಂದ್ಬಿಡ್ಬೇಡಿ, ಏನು ನಿನಗೆ ಫುಲ್ಲು ಹೆವಿ ಅಪ್ಡೇಟ್ ಕೊಡ್ತಾವ್ರ ಅಲ್ಲಿ ಕ್ರಾಫ್ಟನ್ ಅವರು ಅಂತೆಲ್ಲ ಬೈಬೇಡಿ. ನಾನು ಅವ್ರು ಹೇಳಿರೋದನ್ನ ಹೇಳ್ತಾ ಇರೋದು ಇಲ್ಲಿ ಬಂದು. ಅದನ್ನು ಆಮೇಲೆ ಕಾಪಿ ಅಂದ್ಬಿಟ್ರಪ್ಪ ಆಮೇಲೆ ನೀವು. ಇವಾಗ ಬಿಟ್ಟರು ಅರ್ಲಿ ಆಕ್ಸೆಸಲ್ಲಿರೋ ಬೀಟಾ ವರ್ಷನ್ ಅಂದರೆ ಟೆಸ್ಟಿಂಗ್ ವರ್ಷನ್ ಏನಿದೆ, ಇದು 24 ಅವರ್ಸಿಂದ 48 ಅವರ್ಸ್ವರೆಗೂ ಮಾತ್ರ ಕೆಲಸ ಮಾಡೋದಂತೆ. ಆಮೇಲೆ ಇದನ್ನ ಡಿಸೇಬಲ್ ಮಾಡಿಬಿಡ್ತಾರಂತೆ ಕ್ರಾಫ್ಟನ್ ಅವರು. ಆಮೇಲೆ ದೊಡ್ಡ ಸ್ಟ್ರೀಮರ್ಸ್ ಹೇಳ್ತಿರೋದು ಏನು ಅಂತ ಅಂದರೆ, ಈ ಅರ್ಲಿ ಆಕ್ಸೆಸ್ ಬಿಟ್ಟಿದಾರಲ್ಲ, ಇದಾದ್ಮೇಲೆ 24 ಅವರ್ಸಿಂದ 48 ಅವರ್ಸ್ ಒಳಗಡೆ ಪಬ್ಜಿ ಅಂದರೆ BGMI ಮೈನ್ ವರ್ಷನು ಅಂದರೆ ಮೈನ್ ಆಕ್ಸೆಸ್ ಎಲ್ಲರಿಗೂ ಕೊಡ್ತಾರಲ್ಲ, ಆ ಆಕ್ಸೆಸ್ ಪ್ಲೇಸ್ಟೋರಲ್ಲಿ ಬರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಒಬ್ಬೊಬ್ರು ಹೇಳ್ತಾವ್ರೆ ನೆಕ್ಸ್ಟ್ ತಿಂಗಳಿಗೂ ಬರುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಇದು ಪಕ್ಕಾ ನ್ಯೂಸ್ ಇಲ್ಲ, ಆಯ್ತಾ? ಕ್ರಾಫ್ಟನ್ ಅವ್ರ ಕಡೆಯಿಂದ ಯಾರು ಹೇಳಿಲ್ಲ, ಅಫಿಷಿಯಲ್ ಆಗಿ ಯಾರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇದು ನಾವೆಲ್ಲ ಸುಮ್ಮನೆ ಪ್ರಿಡಿಕ್ಟ್ ಮಾಡ್ತಿರೋದಾಯ್ತಾ, ಯಾವಾಗ ಪ್ಲೇಸ್ಟೋರಲ್ಲಿ ಮೈನ್ ಆಗಿ ಅಂದರೆ ಎಲ್ಲ ಒರಿಜಿನಲ್ ಆಕ್ಸೆಸ್ ಕೊಡ್ತಾರೆ ಅಂತ ನಾವು ಸುಮ್ಮನೆ ಪ್ರಿಡಿಕ್ಟ್ ಮಾಡ್ತಿರೋದು. ಕ್ರಾಫ್ಟನ್ ಅವ್ರ ಕಡೆಯಿಂದ ಅಂತ ಏನು ಬದನೆಕಾಯಿ ಅಪ್ಡೇಟು ಇಲ್ಲ ಗುರು. ನಾವು ವಿತಿನ್ 48 ಅವರ್ಸಲ್ಲೇ ಆಗ್ತೀವಿ, ವಿತಿನ್ 24 ಅವರ್ಸಲ್ಲೇ ನಾವು ನಿಮಗೆಲ್ಲ ಮೇನ್ ಆಕ್ಸೆಸ್ ಕೊಟ್ಬಿಡ್ತೀವಿ ಅಂತ ಏನೂ ಆಗಿಲ್ಲ ಅಪ್ಡೇಟು. ಮತ್ತು ಇವರು ಏನು ಹೇಳಿಲ್ಲ ಆಯ್ತಾ, ಈ ಬೀಟಾ ವರ್ಷನ್ ಎಲ್ಲ ನಿಲ್ಲಿಸ್ಬಿಡ್ತೀವಿ ನಾವು 48 ಅವರ್ಸ್ ಒಳಗಡೆ ಅಂತೆಲ್ಲ ಏನು ಹೇಳಿಲ್ಲ. ಎಲ್ಲರೂ ಸುಮ್ಮನೆ ಪ್ರಿಡಿಕ್ಟ್ ಮಾಡ್ತಾರೆ, ಹಂಗಾಗ್ಬೋದು ಹಿಂಗಾಗ್ಬೋದು ಅಂತ. ಈ ಕ್ರಾಫ್ಟನ್ ಅವ್ರು ಹೆಂಗೆ ಅಂತಂದರೆ ಒಂಥರ ನಂತರ ಅವರು ಅಪ್ಡೇಟ್ ಗಿಪ್ಡೇಟಲ್ಲಿ ಏನು ಕೊಡೋದಿಲ್ಲ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತಾರೆ ಇವರು. ನನಗನ್ಸೋ ಮಟ್ಟಿಗೆ ಯಾವಾಗ ಬರುತ್ತೆ ಅಂತ ಅಂದರೆ BGMI ಒರಿಜಿನಲ್ ಆಕ್ಸೆಸ್ಸು ಜಾಸ್ತಿ ಲೇಟ್ ಏನಿಲ್ಲ ಅವರು, ಮುಂದಿನ ತಿಂಗಳಲ್ಲ, ಅಷ್ಟೊಂದೆಲ್ಲ ಲೇಟ್ ಆಗೋದಿಲ್ಲ, ಇವಾಗಲೇ ಬಂದ್ಬಿಡುತ್ತೆ. ಯಾಕಂತಂದರೆ ಅವ್ರಿಗೂ ಲಾಸು ಈ ಥರ ಎಲ್ಲ ಡಿಲೇ ಮಾಡಿದ್ರೆ. ಬೇಜಾನ್ ವೆಬ್ಸೈಟ್ಗಳು ಟ್ಯಾಪು ಅದು ಇದು ಎಲ್ಲ ಏನೇನೋ ಇದಾವೆಲ್ಲ ಆ್ಯಪ್ಗಳಿಗೆಲ್ಲ ಲಾಭ ಇದರಿಂದ, ಅವ್ರಿಗೆ ಕ್ರಾಫ್ಟನ್ ಅವ್ರಿಗೆ ಲಾಸು ಈ ಥರ ಎಲ್ಲ ಮಾಡ್ಕೊಂಡ್ರೆ. ನನಗನ್ಸೋ ಮಟ್ಟಿಗೆ ಇವತ್ತು ಇಲ್ಲಾಂದರೆ ನಾಳೆ ವಿತಿನ್ 48 ಅವರ್ಸು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೈನು ಆಕ್ಸೆಸ್ಸು. ನನಗೆ ಗೊತ್ತಿಲ್ಲ ಗುರು, ನನ್ನ ಮಕ್ಕಳು ಏನು ಮಾಡಿದ್ರು ಮಾಡಿಬಿಡ್ತಾರೆ, ಆಮೇಲೆ ಒಂದು ವಾರ ಬಿಟ್ಟು ಕೊಟ್ಟರು ಕೊಡ್ತಾರೆ, ಹೇಳೋಕ್ಕಾಗೋದಿಲ್ಲ. ನಾನೇನು ಕ್ರಾಫ್ಟನ್ MD ಅಲ್ಲ. ಆಮೇಲೆ ಅದೇನೋ ಸೀನ್ಸ್ ಆಗೋಗ್ಬಿಟ್ಟಿದ್ದಂತೆ, ಟಪ್ ಅಲ್ಲ ಅದೇನೋ ಟ್ಯಾಪ್ ಅಂತದೇನೋ ಸೀನ್ಸ್ ಆಗೋಗ್ಬಿಟ್ಟಿದ್ದಂತೆ, ಇನ್ಸ್ಟಾಲ್ ಆಗ್ತಿಲ್ವಂತೆ BGMI ಅದರಲ್ಲಿ. ಏನೋ ಗೊತ್ತಿಲ್ಲ ಗುರು, ನೆನೆ ಎಲ್ಲ ಇನ್ಸ್ಟಾಲ್ ಆಗ್ತಿತ್ತಂತೆ, ಇವತ್ತು ಇನ್ಸ್ಟಾಲ್ ಆಗ್ತಿಲ್ವಂತೆ. ಆಗ್ತಿರ್ಬೋದು, ನಮ್ಮ ಹುಡುಗರೆಲ್ಲ ಸ್ವಲ್ಪ ಜನ ಆಗ್ತಾಯಿದ್ರು ಕಮೆಂಟು, ಟ್ಯಾಪಲ್ಲಿ ಇನ್ಸ್ಟಾಲ್ ಆಗ್ತಿಲ್ಲ ಅಂತ ಆಗ್ತಾಯಿದ್ರು. ಏನೋ ಗೊತ್ತಿಲ್ಲ, ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಆಗ್ತಾಯಿದ್ರೆ ಇನ್ಸ್ಟಾಲು. ನಾನು ನಿಮಗೆ ರೆಕಮೆಂಡ್ ಮಾಡೋದಿಷ್ಟೇ, ಮೈನ್ ವರ್ಷನ್ ಬರೋರ್ಗು ಕಾಯಿ ಗುರು, APK ಎಲ್ಲ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನಾದರೂ ಆಗ್ಬೋದು ನಿಮ್ಮ ಫೋನ್ಗೆ, ಹೇಳೋಕ್ಕಾಗೋದಿಲ್ಲ. ಆಮೇಲೆ BGMI ಬಂದಿದೆ ಅಂತ ಹೆವಿ ಎಲ್ಲ ಸರ್ಕಸ್ ಮಾಡೋಕೆ ಹೋಗ್ಬಿಡಿ ಆಯ್ತಾ. ಎಲ್ಲೆಲ್ಲೋ ಹೋಗ್ಬಿಟ್ಟು ಏನೇನೋ ಇನ್ಸ್ಟಾಲ್ ಮಾಡ್ಕೊಳೋದು, ಆಮೇಲೆ ಏನೇನೋ ಆಗೋದು. ಆಮೇಲೆ ನನಗೆ ಯಾರೋ ಕಮೆಂಟ್ ಹಾಕಿದ್ರು ಗುರು, ಓದ್ ವಿಡಿಯೋದಲ್ಲಿ ಭಯ ಇರಬೇಕು ಗುರು, ಈ ರೇಂಜ್ಗೆಲ್ಲ ಭಯ ಇರಬಾರ್ದು ಅಂತ. ಆದ್ಮೇಲೆ ಗೊತ್ತಾಗುತ್ತೆ ಗುರು ನಿನಗೆ ಏನು ಭಯ ಅಂತ. ಇವಾಗ ಗೊತ್ತಾಗೋದಲ್ಲ ನಿನಗೆ. ಫೋನ್ ಏನಾದ್ರು ಹ್ಯಾಕ್ ಆಗ್ಬಿಟ್ಟು ಏನಾದ್ರು ಆದಾಗ ನಂದು ಬೇರೆ ಯೂಟ್ಯೂಬ್ ಚಾನಲ್ ಎಲ್ಲ ಇದೆ, ಆಮೇಲೆ ಗೊತ್ತಾಗುತ್ತೆ. ಇವಾಗ ಏನೂ ಗೊತ್ತಾಗೋದಿಲ್ಲ, ಸುಮ್ಮನೆ ಹೇಳ್ತೀರಾ ಅಷ್ಟೇ. ಆದಷ್ಟು ಎಲ್ಲರೂ ಮೈನ್ ಆಕ್ಸಿಸ್ ಬರೋವರೆಗೂ ಕಾಯಿರಿ. ಈ ಥರ ಎಲ್ಲ ಸರ್ಕಸ್ ಎಲ್ಲ ಮಾಡೋಕೆ ಹೋಗ್ಬೇಡಿ. ನಮ್ಮ ಹುಡುಗರು ಮೊದಲೇ ಹೆವಿ ಜೋಶ್ ಜಾಸ್ತಿ, ತಡಿಯೋಕ್ಕಾಗೋದಿಲ್ಲ. ನಮ್ಮ ಹುಡುಗರ್ಗೆ ಏನಾದ್ರು ಬಂತು ಅಂತಂದರೆ ಏನಾದ್ರು ಮಾಡಲೇಬೇಕು ಅಂತ ಹೋಗ್ತಾರೆ. ಹೇಳೋಕ್ಕಾಗಲ್ಲ ಗುರು, ಅದೇನೋ ಅಕೌಂಟ್ ಎಲ್ಲ ಬ್ಯಾನ್ ಆಗೋಗ್ಬಿಟ್ಟಿತ್ತಂತೆ. ಈ ಥರ ಏನೋ ಟಪ್ಪೋ ಏನಾದರೂ ಟ್ಯಾಪಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದಂತೆ. ಆಮೇಲೆ ತಿರ್ಗಾ ಹೋಗ್ಬಿಟ್ಟು ಪಬ್ಜಿ ಮೈನ್ ವರ್ಷನ್ ಇತ್ತಲ್ಲ, ಗ್ಲೋಬಲ್ ವರ್ಷನು, ಆ ವರ್ಷನ್ಗೆ ಹೋಗಿದ್ದಂತೆ. ಅದೇನೋ 50 ವರ್ಷ ಬ್ಯಾನ್ ಅಂತ ಬಂದ್ಬಿಡ್ತಂತೆ. ಅದೇನೋ ನಿಜಾನೋ ಏನೋ ಗೊತ್ತಿಲ್ಲ, ಫೇಕೇ ಇರ್ಬೋದೇನೋ ಗೊತ್ತಿಲ್ಲ, ಯಾರಿಗೆ ಬೇಕೋ ಸುಮ್ಮನೆ ಅದೆಲ್ಲ ಮಾಡೋಕೆ ಹೋಗ್ಬೇಡಿ. ಮೈನ್ ಆಕ್ಸೆಸ್ ಬರೋವರೆಗೂ ಕಾಯಿರಿ. ವಿಡಿಯೋನವ್ರು ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ, ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಹಂಗೆ ಇನ್ನೊಂದು ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.